ಸಂತ ಫ್ರಾನ್ಸಿಸ್ ಶಾಲೆಯಲ್ಲಿ 3ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಂತಹ ತೇಜಸ್ವಿನಿ ಎಲ್ ಎಂಬತಕ್ಕಂಥ ವಿದ್ಯಾರ್ಥಿ ಇಂದು ಬೆಳಗ್ಗೆ ಸುಮಾರು 11:40ರಿಂದ 11:45 ಸಮಯದಲ್ಲಿ ಶಾಲಾ ವರಾಂಡದಲ್ಲಿ ತನ್ನಷ್ಟು ತಾನೇ ಕುಸಿದು ಬಿದ್ದು ಮೂತ್ರ ಮತ್ತು ಮಲಮೂತ್ರಗಳನ್ನು ಡಿಸ್ಚಾರ್ಜ್ ಮಾಡಿ ತಕ್ಷಣ ಇಲ್ಲಿಯ ಶಿಕ್ಷಕರು ಮಗುವನ್ನು ಕರ್ಕೊಂಡೋಗಿ ಜೆಎಸ್ಎಸ್ ಆಸ್ಪತ್ರೆಗೆ ದಾಖಲಿಸಿರ್ತಾರೆ. ವೈದ್ಯರು ತುರ್ತು ಆರೈಕೆಯನ್ನು ತುರ್ತು ಚಿಕಿತ್ಸೆಯನ್ನು ಕೂಡ ಆಸ್ಪತ್ರೆಯಲ್ಲಿ ನೀಡಿರ್ತಾರೆ. ಸೊ ವೈದ್ಯರು ನೀಡಿರುವಂಥ ಹೇಳಿಕೆ ಮತ್ತು ವರದಿಯ ಪ್ರಕಾರವಾಗಿ ಮಗುಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ. ಹಾಗಾಗಿ ಮಗು ಮರಣ ಹೊಂದಿದ್ದಕ್ಕೆ 12:10 ಸಮಯದಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಸೊ ಈ ಬಗ್ಗೆ ನಾವು ಶಾಲೆಯಲ್ಲಿ ಮಕ್ಕಳನ್ನು ಅವರ ಸಹಪಾಠಿಗಳು ಮಕ್ಕಳನ್ನು ವಿಚಾರಿಸ್ತಾರೆ. ಮಗು ಶಾಲಾ ವರಾಂಡದಲ್ಲಿ ಕುಸಿದಿರುವುದು ತಿಳಿದು ಬಂದಿರ್ತದೆ ಮತ್ತು ಅದರ ಶಿಕ್ಷಕರು ಕೂಡ ಅದರ ಬಗ್ಗೆ ಮಾಹಿತಿಯನ್ನು ನೀಡುತ್ತಾರೆ. ಸೊ ಪೋಷಕರು ಈ ಬಗ್ಗೆ ಅವರು ಮಗುವನ್ನು ಅವರ ಸ್ವಂತ ಗ್ರಾಮವಾದಂತಹ ಬದಂಗುಪ್ಪೆ ಗ್ರಾಮಕ್ಕೆ ತಕ್ಷಣವೇ ಕರೆದುಕೊಂಡು ಹೋಗಿರ್ತಾರೆ. ಈಗ ಕೋಲ್ಡ್ ಸೀಸನ್ ಇರೋದ್ರಿಂದ ಮುಕ್ತಾಗಿದೆ. ಬಟ್ ಹಿಂದೆ ಮಗುವಿಗೆ ಯಾವುದೇ ಆರೋಗ್ಯದ ಸೈನ್ಗಳು ಅನಾರೋಗ್ಯದ ಲಕ್ಷಣ ಯಾವುದೂ ಇಲ್ಲ. ಆರೋಗ್ಯವಾಗಿ ಬೆಳಗ್ಗೆ ಬಂದಾಗ ಕೂಡ ಮಗು